ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವ, ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ. ಏನಕ್ಕೆ ಅಂದ್ರೆ 2018ರಲ್ಲಿ ಬಂದಿದ್ದಿದ್ದು ಇಲ್ಲಿಗೆ, ಹೌದೋ ಅಲ್ಲೋ? ಈಗ 24ಕ್ಕೆ ಬಂದಿದ್ದೀವಿ, 5 ವರ್ಷ ಆದ್ಮೇಲೆ. ಸೊ ಆದ್ರೂ ಖುಷಿ ಆಗುತ್ತೆ, ಯಾಕಂದ್ರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನಕ್ಕೆ ಅಂತಂದ್ರೆ ಕೃಷ್ಣದೇವರಾಯರು ಆಳ್ದಂತ ನಾಡಿದು, ಅವ್ರು ಕಟ್ಟಿದಂತ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಾವ್ ಇವತ್ತಿಗೂ ನೆನೆಸ್ಕೊಳ್ತೀವಿ. ಯಾಕಂದ್ರೆ ನಾನೊಂದು 3 ಹೆಸರು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ತರ ಅವರೆಲ್ಲ ಈ ನಾಡಿಗೋಸ್ಕರ ದುಡ್ದಂಥವ್ರು, ಶ್ರಮಿಸಂತವ್ರು, ಮಡ್ದಂಥವ್ರು. ಅದು ಕೃಷ್ಣದೇವರಾಯರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ಇಲ್ಲ ಅಂತಂದ್ರೆ ಮದಕರಿ ನಾಯಕನೂ ಆಗಿರ್ಬೋದು. ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗ್ಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ. ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು, ಇದನ್ನ ಕಡ್ದವರು, ಬೆಳೆಸ್ತವ್ರು. ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ ಕಡೆನೇ ಇರ್ತಾರೆ, ನಮ್ಗಳ ಜೊತೆನೇ ಇರುತ್ತೆ ಅದು. ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ, ಎಲ್ಲ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಅದೇ ತರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ, ಅದು ಕೂಡ ಅದರಿಂದಾನೆ, ಅವನ್ ಪ್ರೀತಿಯಿಂದಾನೆ. ಯಾಕಂದ್ರೆ ಪ್ರತಿ ಒಂದು ಊರಲ್ಲೂ ಕೂಡ, ಈಗ ಹಂಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಖಂಡಿತ ಒಂದಲ್ಲ ಒಂದು ಈ ತರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ರಿ, ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದ ಯಾವುದೇ ಭಾಗದ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯ ಆಳ್ದಂಥವ್ರ ಮೇಲೇನೆ ಇರುತ್ತೆ, ಆ ಸುತ್ತೂನೇ ಇರುತ್ತೆ. ಸೊ ಆದ್ರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬಾ ಕಮ್ಮಿನೇ. ನೀವೆಲ್ಲ ಆಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ, ನಾವ್ರನ್ನ ಬೈ ಅಂತ ಹೇಳ್ತೀವಿ. ಅದು ನಮ್ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಇದು ಹೇಳ್ತೀನಿ ಕೇಳ್ರಿ. ಏನಕ್ಕೆ ಅಂತಂದ್ರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ, ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಆಕ್ಚುಲಿ ಒಳಗಡೆ ಬರ್ತಾ ಬೇಡಪ್ಪ ನೀವು ಅಲ್ಲೇ ಇರಿ, ನಾವೆಲ್ಲೇ ಇರ್ತೀವಿ, ಬೇಡವೇ ಬೇಡ. ಯಾಕಂದ್ರೆ ಆಗಲ್ವಲ್ಲ, ಯಾಕಂದ್ರೆ ನಮ್ದು ಏಕ್ಮಾರ್ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು. ಸಿಗ್ತೀರಿ, ಓಕೆ, ಈ ಡೋ ಆಡಕ್ ನಮಗ್ ಬರಲ್ಲ. ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ, ಕಷ್ಟ ಆದ್ರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ. ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ, ಇವತ್ತವರೆಗೂ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು. ಇದು ಹೇಳ್ಬೇಕು ನಾನು ಆಕ್ಚುಲಿ ಇವತ್ತು ಪಬ್ಲಿಕ್ ಅಲ್ಲಿ ಹೇಳ್ಬೇಕಿದ್ದೀನ. ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿ ಆದವ್ರದ್ದು ಏನಾರು ಒಂದು ಫಂಕ್ಷನ್ಗೆ. ಒಂದ್ಸಲಿ ರಾಮನಗರದಲ್ಲಿ ಯಾವ್ದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್, ಎಡಪಾಲಿಗೆ ಹೋಗೋಣ, ಓಕೆ ಬಾಯ್. ಇಲ್ಲೇನೋ ಫಂಕ್ಷನ್ ನಡಿಯಲ್ ಹೋಗೋಣ, ಓಕೆ ಬಾಯ್. ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ, ಬೈ ಏನಾರು ಬೇಕಾ, ನಾವೇನಾರು ಬರೋಣ ಹಳ್ಳಿ ಸೇವೆಗೆ ಅಂದ್ರೆ, ಏನೂ ಬರಬೇಡ ಅಂದ್ರು. ಅವತ್ತೇ ಗೊತ್ತಾಗೋಯ್ತು, ಯಾಕಂದ್ರೆ ಅವ್ರು ಅದಕ್ಕೆಲ್ಲ ನಮ್ಮ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ. ಯಾಕಂದ್ರೆ ನಾವು ತುಂಬಾ ಜನ ಕ್ಯಾಂಪೇನ್ಗಳು ಮಾಡಿದೀವಿ. ಅವ್ರು ಗೆದ್ದ ಮೇಲೋ ಅಥವಾ ಸೋತ್ ಮೇಲೋ, ಆಮೇಲೆ ನಮ್ಮ ನಿಂತು ಕೂಡ ತಿರುಗಿ ನೋಡ್ದೇ ಇರೋರು. ಅವ್ರು ಒಂದೇ ಒಂದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ, ಅವ್ರು ಯಾವುದೇ ಒಂದು ರಾಜಕೀಯದ ಕೆಲ್ಸಕ್ಕೆ ನಾನು ಹೋಗ್ಲಿಲ್ಲ. ಆದ್ರೆ ಎಷ್ಟು ಜನನ ನನ್ನ ಹತ್ರ ಏನಾರು ಬಂದು ಅಲ್ಲ ನನ್ನ ಕೈ ಎಟಕ್ಸ್ದೇ ಇದ್ದಾಗ, ಅದು ಆಪರೇಷನ್ಗಳಾಗ್ಬೋದು, ಎಜುಕೇಶನ್ ಆಗ್ಬೋದು. ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳ್ಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ, ಅದಕ್ಕೆ ಕೋಟಿಗಟ್ಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಯಾಕಂದ್ರೆ ನನ್ನ ಕೈಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದಾಗ, ಬೈ ಈ ಹುಡುಗ ತುಂಬಾ ಚೆನ್ನಾಗಿ ಓದ್ತಾನೆ, ಇವನು ಇಲ್ಲೆಲ್ಲ ಒಂದ್ ಕಡೆ ಎಷ್ಟು ವರ್ಷ ಓದ್ತಾನ, 3 ವರ್ಷನಾ, 3 ವರ್ಷಕ್ಕೆ ಎಷ್ಟೋ ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತಗೊಂಡೋಗಿಲ್ಲಿಂದ ಅಂತ ಅನ್ಬಿಟ್ಟು. ಯಾಕಂದ್ರೆ ಇನ್ನೊಂದ್ಸಲಿ ಬರ್ಬೇಡ ನೀನ್ ಅಂತ ಆ ತರದೊಂದು ಗುಣ ಇರೋಂಥ ವ್ಯಕ್ತಿ ಅವರು. ಅದಾದ್ಮೇಲೆ ಬಿಡ್ರಿ, ಇವತ್ತೊಂದು ಹೇಳ್ತೀನಿ, ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ದೀನಲ್ಲ, ಯಾಕಂದ್ರೆ ಗೊತ್ತಾಗಲ್ಲ ಅಂತೇಳಿ. ನನ್ನ ಸ್ನೇಹಿತ ಒಬ್ಬ ಮನು ಅಯ್ಯಪ್ಪ ಅಂತಿದ್ದಾನೆ.
ಮಡಿಕೇರಿಯಲ್ಲಿ ಯಾವುದೋ ಒಂದು ದೇವಸ್ಥಾನ, ಈಗ ಅವ್ರ ದೇವಸ್ಥಾನದ ವಿಷಯ ಹೇಳಿದಾಗ ನಾನು ಹೇಳೋದು, ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ. ಅವ್ನು ಹೇಳ್ದ, ಗುರು ನಂದು ದೇವಸ್ಥಾನ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ, ಯಾಕಂದ್ರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಗ್ತಲ್ಲ ಅಂತ. ಅದಕ್ಕೆ ಮೊದಲನೇ ಸಲ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್. ಅಣ್ಣ ನನ್ನ ಕಡೆಯಿಂದ 5 ಲಕ್ಷ ಅಂದ. ಅವನೇ ಫಸ್ಟ್ ತಂದ್ಕೊಟ್ಟಿದ್ದ ಅಲ್ಲಿಗೆ. ನಾನು ಅವ್ನ ಮನುಗೆ ಹೇಳ್ದೆ, ನೋಡು ಚಿನ್ನ, ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ, ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು, 5 ಲಕ್ಷ ಅಂತ ಬರ್ಸು, ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ. ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು, ಯಾಕಂದ್ರೆ ಅಂಥವ್ರ ಕೈಯಲ್ಲಿ ನಾವಿದ್ದೀವಿ, ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು. ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನಿನ್ನೆ ಫೋನ್ ಮಾಡಿ ಇವತ್ತು ಬಾ ಅಂತಿದ್ರು ಬರ್ತಿದ್ರು, ಏನೇ ಕೆಲಸ ಇದ್ರು. ಯಾಕಂದ್ರೆ ನಾನು ಯಾವುದೇ ಕೆಲಸ ಇದ್ರು ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ. ಅದು ನಮ್ಮ ತಂದೆ ಕಾರ್ಯ, ವರ್ಷಕ್ಕೊಂದ್ಸಲಿ ಮಾಡೋದು. ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಇದ್ದಾರೋ ಬರೋಣ ಅಂತ. ಇವತ್ತಿನ ಆ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ, ಇವತ್ತು ಔಟ್ ಬರೋಣ, ಯಾಕಂದ್ರೆ ಬೈಕ್ ಕರೆದಿರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ಅಂತ ಒಂದು ಬಾಂಧವ್ಯ ನಂದು ಅವ್ರದ್ದು. ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕೊಡ್ಲಿ. ಆದ್ರೆ ಮಾಡಿದ್ದೆಲ್ಲೂ ಹೇಳೋದು ಇಲ್ಲ. ಇದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಡೋದು. ಸೊ ಆದ್ರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ, ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದ್ದಾರೆ. ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿಯಿಂದ ಹಿಡ್ಕೊಳ್ಳಿ, ಇನ್ನೂ ಇದನ್ನ ಬೆಳೆಸಿ, ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ, ನನ್ನ ಒಳ್ಳೆ ಸ್ನೇಹಿತಾನೆ, ಒಳ್ಳೆ ಸೆಟ್ ಆಗಿದೆ ಚಿನ್ನ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ಸಾಧು ಅವರಿದ್ದಾರೆ, ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವ್ರ ಎಂಟೈರ್ ಟೀಮ್ ಇದೆ. ಆಮೇಲೆ ನಮ್ಮ ಜಗಪ್ಪ ಅವರು, ಆಮೇಲೆ ಇಲ್ಲಿ ಅಮ್ಮ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದಿದೆಮ್ಮ. ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ? ತುಂಬಾ ಕಷ್ಟ ಅಲ್ಲ, ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೊಬೇಡ ಅಂತ. ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಅವ್ರು ಇದ್ದಾರೆ, ಅದಕ್ಕೋಸ್ಕರ ಹೇಳ್ಬೇಕಂತ. ಅವ್ರದ್ದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ. ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ. ವಾಟ್ ಅಲೋಕ್? ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ. ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು, ಈ ಸೈಜ್ ಅಲ್ಲಿ ಇರೋ ಕಲಾವಿದ್ರು ಅಲ್ಲ, ಈ ಸೈಜ್ ಎರಡು ಒಂದೇ ಸೈಜ್ ಸೊನೆ. ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಗಿಂತ ತುಂಬಾ ಮುಂದೆ ಇದಾರೆ, ನಾವು ತುಂಬಾ ಹಿಂದೆ ಇದೀವಿ. ನಮ್ ಸಾಧು ಅವ್ರು ಆಕ್ಚುಲಿ ಈಗ ಹೇಳಿದ್ರು, ನಮ್ಮ ಹರೀಶ್ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು. ಸೊ ಎಲ್ರು ಮ್ಯೂಸಿಕ್ ಎಂಜಾಯ್ ಮಾಡ್ರಿ. ಇದೇ ತರ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರ್ಲಿ, ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ದಯಮಾಡಿ ಇದ್ರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ. ನಮ್ಮಂತ ಕನ್ನಡ ಕಲಾವಿದ್ರನ್ನ, ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ. ಈಗ ಡಿ ಬಾಸ್ಗೋಸ್ಕರ ಒಂದೇ ಒಂದು ಹಾಡು ಹೇಳ್ಬಿಡ್ತೀನಿ. ರೆಡಿನಾ? ನಾನೇ